ಕ್ರಿಸ್ತರಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ, ಬೈಬಲ್ ನಮ್ಮ ಕ್ರೈಸ್ತಿಯ ಜೀವನದ ಅವಿಭಾಜ್ಯ ಅಂಗ. ಬೈಬಲ್ ಎಂದರೇನು? ಗ್ರೀಕ್ ಭಾಷೆಯ ಬಿಬ್ಲಿಯಾನ್ ಅಥವಾ ಬಿಬ್ಲಿಯ ಎಂಬ ಮೂಲ ಪದದಿಂದ ಬೈಬಲೇ ಎಂಬ ಪದವು ಉಗಮವಾಗುತ್ತದೆ. ಅಂದರೆ ಪಪಿರಸ್ ಕಾಗದ, ಚರ್ಮ ಕಾಗದದ ಸುರುಳಿ ಅಥವಾ ಪುಸ್ತಕ ಎಂದರ್ಥ. ಹೀಗೆ ಬೈಬಲ್ ಗ್ರಂಥವು ಅನೇಕ ಪುಸ್ತಕಗಳನ್ನು ಒಳಗೊಂಡ ಒಂದು ಗ್ರಂಥಾಲಯವಾಗಿದೆ. ದೇವರು ಪೂರ್ವಕಾಲದಲ್ಲಿ ನಮ್ಮ ಪಿತೃಗಳೊಡನೆ ಹಲವಾರು ವಿಧದಲ್ಲಿ ಅನೇಕ ಸಾರಿ ಮಾತನಾಡಿದರು. ದೇವರು ಮತ್ತು ಮಾನವನ ನಡುವಿನ ಈ ಸಂಭಾಷಣೆಯನ್ನು ಪವಿತ್ರ ಗ್ರಂಥವು ದಾಖಲಿಸುತ್ತದೆ. ಈಗ ಕಂಪ್ಯೂಟರ್ಗಳನ್ನು ಬಳಸಿ ಬೈಬಲನ್ನು ಬೇರೆ ಬೇರೆ ಭಾಷೆಗೆ ಭಾಷಾಂತರಿಸುತ್ತಲೇ ಇದ್ದಾರೆ. ತಿಮೋಥೆಯರಿಗೆ ಬರೆದ 2ನೇ ಪತ್ರ 3ನೇ ಅಧ್ಯಾಯ 16ನೇ ವಾಕ್ಯ ಹೀಗೆಂದು ತಿಳಿಸುತ್ತದೆ: ಪವಿತ್ರ ಗ್ರಂಥ ದೈವ ಪ್ರೇರಣೆಯಿಂದ ರಚಿತವಾದುದು, ಆದ್ದರಿಂದ ಅದು ಬೋಧನೆಗೂ, ಖಂಡನೆಗೂ, ತಿದ್ದುಪಾಟಿಗೂ, ನೀತಿ ಬೋಧನೆಗೂ ಉಪಯುಕ್ತವಾಗಿದೆ. ನಮ್ಮಲ್ಲಿ ಕೆಲವರು ಹೇಳುತ್ತಾರೆ, ನಾನು ಬೈಬಲನ್ನು ಮುಖಪುಟದಿಂದ ಕೊನೆ ಪುಟದವರೆಗೂ ಓದಿದ್ದೇನೆ. ಇನ್ನು ಕೆಲವರು, ನಾನು ಬೈಬಲನ್ನು ಓದುವಾಗ ಅನೇಕ ವಚನಗಳಿಗೆ ಗೆರೆಯನ್ನು ಹಾಕಿದ್ದೇನೆ. ಒಮ್ಮೆ ವಯಸ್ಸಾದ ಯಹೂದ್ಯನೊಬ್ಬ ರಾಬಿ ಹತ್ತಿರ ಬಂದು ಕೇಳಿದ, ರಾಬಿ, ನನ್ನ ಜೀವನದಲ್ಲಿ ನಾನು ಬೈಬಲನ್ನು 5 ಬಾರಿ ಓದಿರುವುದರ ಬಗ್ಗೆ ಕೇಳಿದರೆ ನಿನಗೆ ಸಂತೋಷವಾಗುತ್ತೆ ಎಂದ. ಕ್ರಿಸ್ತರಲ್ಲಿ ಪ್ರಿಯರೇ, ವಿಶ್ವಗುರು ಫ್ರಾನ್ಸಿಸ್ ರವರು ಬೈಬಲ್ ಶ್ರೀ ಗ್ರಂಥವು ದೇವರು ಮನುಕುಲದ ಮೇಲಿನ ಪ್ರೀತಿಯನ್ನು ವ್ಯಕ್ತಪಡಿಸಲು ಬರೆದಿರುವ ಪ್ರೇಮ ಪತ್ರವೆಂದು ನುಡಿಯುತ್ತಾರೆ. ಹೀಗಿರುವಲ್ಲಿ ನಾವು ಹೇಗೆ ತಾನೇ ಅಪರಿಚಿತರಾಗಿ ಉಳಿಯಲು ಸಾಧ್ಯ? ನಮ್ಮಲ್ಲಿ ಕೆಲವರಿಗೆ ಓದು ಬರಹ ಗೊತ್ತಿದೆ, ಇನ್ನು ಕೆಲವರಿಗೆ ಗೊತ್ತಿಲ್ಲ. ಈ ಕಾರಣದಿಂದ ಶ್ರೀಮತಿ ಅಗ್ನೇಸ್ ಕಾಂತರಾಜರವರು ಎಲ್ಲರಿಗೂ ಉಪಯೋಗವಾಗಲಿ ಎಂಬ ಉದ್ದೇಶದಿಂದ ಇಡೀ ಬೈಬಲನ್ನು ಓದಿದ್ದಾರೆ. ಇದನ್ನು ನಾವು ಯಾವಾಗ ಬೇಕಾದರೂ ಆಲಿಸಬಹುದು. ಈ ಬೈಬಲ್ ಗ್ರಂಥವನ್ನು ಆಲಿಸುವ ನಮ್ಮೆಲ್ಲರನ್ನು ದೇವರು ಅರಸಿ ಆಶೀರ್ವದಿಸಲೆಂದು ಪ್ರಾರ್ಥಿಸುತ್ತೇನೆ.